let set A be 1, 2, B be 1, 2, 3, 4, C be 5, 6, D be this, verify that. ಏನು ಪ್ರಶ್ನೆ ವೆರಿಫಿಕೇಷನ್ ಅಂತ ಹೇಳಿದ್ರೆ ಏನು, ಎಲ್ ಎಚ್ ಎಸ್ಸು ಆರ್ ಎಚ್ ಎಸ್ಸು ಈಕ್ವಲ್ ಅಂಥೇಳಿ ಪ್ರೂವ್ ಮಾಡಬೇಕು, ಸರಿನಾ? ಸೊ ನಿಮ್ಮ ಮೊದಲನೇ ಪ್ರಶ್ನೆ, ಎ ಕ್ರಾಸ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಶುಡ್ ಬಿ ಈಕ್ವಲ್ ಟು ಎ ಕ್ರಾಸ್ ಬಿ ಇಂಟರ್ಸೆಕ್ಟಿಂಗ್ ಎ ಕ್ರಾಸ್ ಸಿ, ಸರಿನಾ? ಸೊ ಮೊದಲನೇದಾಗಿ ಎಲ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಅಲ್ಲಿ ನಿಮಗೆ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇದೆ ಅಂತ ಹೇಳಿದ್ರೆ ಬಿ ಇಂಟರ್ಸೆಕ್ಷನ್ ಸಿ ಕಂಡುಹಿಡಿಯೋಣ. ಸೊ ಬಿ ಇಂಟರ್ಸೆಕ್ಷನ್ ಸಿ ಏನು ಕಾಮನ್ ಇದೆ? ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಏನೋ ಜ್ಞಾಪಕ ಇದೆಯಾ? ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಕಾಮನ್ ಎಲಿಮೆಂಟ್ಸ್ ಅಲ್ವಾ? ಸೊ ಕಾಮನ್ ಎಲಿಮೆಂಟ್ಸ್ ಏನೋ ಏನೂ ಇಲ್ಲ. ಸೊ ದ ಆನ್ಸರ್ ಇಸ್ ನಲ್ ಸೆಟ್, ಕರೆಕ್ಟಾ? ಹಾಂ, ಇವಾಗ ನಲ್ ಸೆಟ್ ಜೊತೆ ನಾನು ಯಾವುದೋ ಒಂದು ಸೆಟ್ಟನ್ನು ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಏನು ಉತ್ತರ ಬರುತ್ತೆ? ಹೌದು, ನಲ್ ಸೆಟ್ಟೇನೆ, ಸರಿನಾ? ನೆಕ್ಸ್ಟು ಆರ್ ಎಚ್ ಎಸ್, ಎ ಕ್ರಾಸ್ ಬಿ ಇಂಟರ್ಸೆಕ್ಟಿಂಗ್ ಎ ಕ್ರಾಸ್ ಸಿ. ಸೊ ಇದರಲ್ಲಿ ನಾವು ಎ ಕ್ರಾಸ್ ಬಿ ಕಂಡುಹಿಡಿಬೇಕು ಮತ್ತು ಎ ಕ್ರಾಸ್ ಸಿ ಕಂಡುಹಿಡಿಬೇಕು. ಸೊ ವಿ ಹ್ಯಾವ್ ಎ ಕ್ರಾಸ್ ಬಿ ವಿಚ್ ಇಸ್ A is 1 and B is all of this 1, 1, 1, 2, 1, 3, 1, 4. B ಒಂದು 2, 1, 2, 2, 2, 3 and 2, 4. ಸರಿನಾ ಅಲ್ವಾ? ಮತ್ತು ಎ ಕ್ರಾಸ್ ಸಿ, ಎ ಕ್ರಾಸ್ ಸಿ ಬಂದದು. ಸೊ ಎ ಕ್ರಾಸ್ ಸಿ ಬಂದು 1, 5, ಕರೆಕ್ಟಾ? 1ಅನ್ನು ನಾನು 5 ಮತ್ತು 6 ಜೊತೆ ರಿಲೇಟ್ ಮಾಡ್ತಾಯಿದ್ದೀನಿ, 1, 6 ಅದಾಯಿತು ಅಂತ ಹೇಳಿದ್ರೆ 2ನ 5 ಆ್ಯಂಡ್ 6 ಜೊತೆ ರಿಲೇಟ್ ಮಾಡ್ತು ಅಂತ ಹೇಳಿದ್ರೆ ಇದೇ ನಿಮ್ಮ ಔಟ್ಕಮ್ ಅಲ್ವಾ? ಇವಾಗ ಮುಂದಿಂದೇನು? ಎ ಕ್ರಾಸ್ ಬಿ ಇಂಟರ್ಸೆಕ್ಟಿಂಗ್ ಎ ಕ್ರಾಸ್ ಸಿ ಏನು ಬರುತ್ತೆ? ಏನು ಕಾಮನ್ ಎಲಿಮೆಂಟ್ ಇದೆ? 1, 5 ಇದೆಯಾ? ಇಲ್ಲ. 1, 6 ಇದೆಯಾ? ಇಲ್ಲ. 2, 5, 2, 6 ಏನೂ ಇಲ್ಲ. ಹಾಗಾಗಿ ಇದು ನಲ್ ಸೆಟ್, ಸರಿನಾ? ಸೊ ಏನಂತ ಹೇಳ್ಬೋದು? ಫ್ರಮ್ 1 and 2 ಹಾಂ, ಫ್ರಮ್ 1 and 2 LHS is equal to RHS, hence verified. ಸರಿನಾ? ಆಯ್ತಲ್ವಾ? ಸೊ ಮುಂದಿಂದೇನು? ಸೆಕೆಂಡ್ ಕ್ವಶನ್ ಎಸ್ ಎ ಕ್ರಾಸ್ ಸಿ ಸಬ್ಸೆಟ್ ಅಂತ ಹೇಳಿದ್ದಾರೆ. ಸಬ್ಸೆಟ್ ಅಂತ ಹೇಳಿದ್ರೆ ಏನು ಜ್ಞಾಪಕ ಮಾಡ್ಕೊಳ್ಳಿ, ಈ ಕಾನ್ಸೆಪ್ಟು. ಸಬ್ಸೆಟ್ ಅಂತ ಹೇಳಿದ್ರೆ ಏನೋ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಬಿ ಅಂತ ಹೇಳಿ ಅಲ್ವಾ? ಸೊ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಸೊ ಸಿಂಬಲ್ ಹೇಗೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ನೋಡ್ಕೊಂಡ್ರಾ? ಹಾಂ, ಇದು ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ಹೇಳಿ ಪ್ರಶ್ನೆ. ಸೊ ಎ ಕ್ರಾಸ್ ಸಿ ಇಲ್ಲೇ ಕಂಡುಹಿಡಿದೀವಿ, ಇದು ಒಂದೇ ಪ್ರಶ್ನೆ ಆದ್ದರಿಂದ ಸೊ ನೀವು ಈ ರೀತಿಯಲ್ಲಿ ಹಿಂದಿನ ರೈಟಿಂಗ್ನ ನೀವು ರೆಫರ್ ಮಾಡ್ಬೋದು. ಹಾಗಾಗಿ ಎ ಕ್ರಾಸ್ ಸಿ ಮತ್ತೊಂದು ಸತಿ ಏನು ಬರೆಯೋ ಹಾಗಿಲ್ಲ, ಬಿ ಕ್ರಾಸ್ ಡಿ ಕಂಡುಹಿಡಿಬೇಕು. ಸೊ ಬಿ ಕ್ರಾಸ್ ಡಿ ಎಸ್ ಬಿ ಮತ್ತು ಡಿ, ಬಿ ಮತ್ತು ಡಿ ಇಲ್ಲಿ 4 ಇದೆ, 4 ಇದೆ, 16 ಎಲಿಮೆಂಟ್ ಬರೀಬೇಕು. ನನ್ನ ಸೋಂಬೇರಿತನ. ಸೊ ನಾನು ಇಲ್ಲಿ ಕೋಡ್ ಉಪಯೋಗಿಸ್ಕೊಂಡು ಜನ್ರೇಟ್ ಮಾಡ್ತಾಯಿದ್ದೀನಿ. 1, 2, 3, 4, 5, 6, 7, 8 ಕಾಣ್ತಾ ಇದೆ ಇದು. ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ ಉಟ್ಕೊಡುತ್ತೆ ನನಗೆ, ಆ್ಯಂಡ್ ಐ ಹ್ಯಾವ್ ದ ಔಟ್ಕಮ್. ಸೊ ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ಮೈ ಔಟ್ಕಮ್. ಹಾಂ, ಪ್ರಶ್ನೆ ಏನಂತ ಹೇಳಿ ಸಬ್ಸೆಟ್ ಅಲ್ವಾ ಅಂತ ಹೇಳಿ ನೋಡಿ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಬಿ ಅಂತ ಕರಿತೀನಿ. ಸೊ ಐ ವಿಲ್ ಗೋ ವಿತ್ ಫ್ರಮ್ 1 ಅಲ್ಲ, ಎ ಆ್ಯಂಡ್ ಬಿ ಏನು ಹೇಳ್ಬೋದು? ಸಬ್ಸೆಟ್ಟಾ? 1 and 5, 1 and 5, 1 and 6, 1 and 6, 2 and 5, 2 and 5, 2 and 6, 2 and 6. ಹಾಂ, ಎಲ್ಲ ಎಲಿಮೆಂಟ್ಸ್ ಇದೆ. ಸೊ A cross C is clearly a subset of
ಬಿ ಕ್ರಾಸ್ ಡಿ ಅಲ್ವಾ. ಹೆನ್ಸ್ ವೆರಿಫೈಡ್ ಅಷ್ಟೇ, ಗೊತ್ತಾಯ್ತಾ. ಸೊ ವೆರಿಫಿಕೇಷನ್ ನೀವು ಬಿಡಿಸಿ ಎಲ್ಲ ಈ ಥರ ಬಿಡಿಸಿ ಮುಂದುವರಿಬೇಕು. ಕೊನೆಯದಾಗಿ ಎಲ್ ಎಚ್ ಎಸ್ಸು ಮತ್ತು ಆರ್ ಎಚ್ ಎಸ್ಸು ಈಕ್ವಲ್ಲು ಇಲ್ಲ ಅಂಥೇಳಿ ಈ ಕೇಸಲ್ಲಿ ಎ ಕ್ರಾಸ್ ಸಿ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂಥೇಳಿ ಹೆನ್ಸ್ ವೆರಿಫೈಡ್ ಅಂಥೇಳಿ ಬರೀಬೇಕಾಗುತ್ತೆ.